ಇಲ್ಲಿ ನೋಡಿ, ಆ, 3 ಈರುಳ್ಳಿ, 3 ಮೆಣಸಿನ್ಕಾಯಿ, 1 ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ತಗೊಂಡಿದ್ದೀನಿ. ಇದನ್ನು ಸ್ಲೈಸಾಗಿ ಕಟ್ ಮಾಡೋಣ. ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೋಬೇಕು, ಸೇಮ್ ಥರ ತುಂಬ ತಿನ್ನಾಗಿರ್ಬೇಕು. ಆ ಥರ ಈ 3 ಈರುಳ್ಳಿನೂ ಕಟ್ ಮಾಡ್ಕೋಬೇಕು. ನಿಮ್ಗೆ ಹೇಳ್ಕೊಳಕ್ಕೆ ಎಷ್ಟು ಕಷ್ಟಪಡ್ಬೇಕು ನೋಡಿ ಗೈಸ್. ಕಣ್ಣಲ್ಲೆಲ್ಲ ಮುಟ್ಲ ನೀರು ಬರ್ತೈತೆ. ಪಾರ ನೀರಲ್ಲಿ ಕೊಟ್ಬಿಟ್ಟವ್ರೆ. ಅದ್ಮೇಲೆ ಗೊತ್ತಾಗುತ್ತೆ ಯಾವ ಥರ. ನೀವು ಅಷ್ಟೇ ಈ 3 ಮೆಣಸಿನ್ಕಾಯಿನ ಜಸ್ಟ್ ಕಟ್ ಮಾಡ್ಕೊಳ್ಳೋದೇನು ಬೇಡ. 1 ಮೆಣಸಿನ್ಕಾಯಿ ಜಸ್ಟ್ ಮುರಿದ್ಬಿಟ್ಟು ಇದು ಮಾಡಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ತೊಳ್ಕೊಬಿಡವ. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಳವ, ಇದರಲ್ಲಿ ಜಜ್ಕೊಳವ. ಗೈಸ್ ಈಗ ಬಾಣಲಿ ಒಗ್ಗರಣೆ ಹಾಕೋಣ. ಇದರಲ್ಲಿ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ರೆ ನೀವು ಎಣ್ಣೆ ಹಾಕಿದಾಗ ಪಟ ಪಟ ಅಂತ ಆರುತ್ತೆ. ಈ ಟೇಬಲ್ ಸ್ಪೂನಷ್ಟು ಎಣ್ಣೆ ಆಯಿಲ್ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಪರವಾಗಿಲ್ಲ, ಬಟ್ ಒಂದು 3 ಟೇಬಲ್ ಸ್ಪೂನ್. ಇದು 1 ಟೇಬಲ್ ಸ್ಪೂನು ಹಾಕ್ತಾಯಿದ್ದೀವಿ. ಮತ್ತು 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ. ನೋಡಿ, ಸಿಡಿಬೇಕಾದ್ರೆ ಹಾಕಿ. ಕರ್ಬೇವು ಸೊಪ್ಪು ಹಾಕಿ, ಇನ್ನೂ ಟಪ ಟಪ ಅಂತೆ. ಮತ್ತು ಈರುಳ್ಳಿ ಹಾಕಿ ಗೈಸ್. ಈರುಳ್ಳಿ ನೋಡ್ಕೊಳ್ಳಿ, ಬಾಣಲಿಗೆ ಹಾಕಿದ್ರೆ ಎಷ್ಟು ಸ್ಲೈಸ್ ಹಾಕಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಎಣ್ಣೆ ಹಾಕಿ, ಎಲ್ಲನೂ ಒಟ್ಟಿಗೆ ಹಾಕಿ ಅದನ್ನ ಸೈಡ್ಗೆ ಇಟ್ಬಿಟ್ಟು ಇದನ್ನ ಹಿಂಗೆ ತಿರುಗಿಸ್ಕೊಳ್ಸಿ. ಟೇಬಲ್ ಸ್ಪೂನ್ ನಾನು ಒಂದು ನಾರ್ಮಲ್ ಆಗಿ ಮೆಜರ್ಮೆಂಟಲ್ಲಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಹಾಕೊಳ್ಳಿ ಸ್ವಲ್ಪ. ಸೊ ಖಾರದ ಪುಡಿ ಸ್ವಲ್ಪ ಹಾಕೊಳ್ಳಿ, ಅದು ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ಇರಬೇಕು. ಜಸ್ಟ್ ನಾನು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕಿ. ಸಾಲ್ಟ್ ಹಾಕಿದ್ರೆ ಅದು ಅಡ್ಜಸ್ಟ್ ಆಗಬೇಕು. ಉಪ್ಪು ಹಿಡಿಬೇಕಲ್ಲ, ಉಪ್ಪು ಹಿಡಿಯೋಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಅದು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಯಾಕೆಂದರೆ ಮೊಸರು ಹಾಕೋದ್ರಿಂದ ಅದು ಸ್ವಲ್ಪ ಸಪ್ಪೆ ಅನಿಸ್ಬೋದು. ಅದಾದಮೇಲೆ ಉಪ್ಪು ಹಾಕೋಬೋದು. ಅದಾದಮೇಲೆ ಅದನ್ನು ಫುಲ್ಲು ಮಿಕ್ಸ್ ಅಪ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಉಪ್ಪು ಹಿಡಿಬೇಕು. ಇದಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ. ಈ ಮನೆಗಳೆಲ್ಲ ಸಾಂಬಾರು ಪುಡಿ ಮಾಡಿಸ್ತಾರೆ ಗೊತ್ತಾ, ಆ ಸಾಂಬಾರು ಪುಡಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇದು ಮಾಡ್ತೀವಿ. ಇದು ಕಂಪ್ಲೀಟಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ ಈರುಳ್ಳಿನ ಸ್ವಲ್ಪ ಹದವಾಗಿ ಬೇಯಿಸ್ಕೊಡಿ. ಇಲ್ಲಾಂದರೆ ಬಾಯಿಗೆ ಹಸಿ ಈರುಳ್ಳಿ ಥರನೇ ಸಿಕ್ತಿರುತ್ತೆ. ನಿಮಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಫಾಲೋ ಮಾಡಿ. ಹಾಗೆ ಘಾಟ್ ಬೇರೆ ಬರ್ತೈತೆ, ಸ್ವಲ್ಪ ಎಕ್ಸಿಟ್ ಫ್ಯಾನ್ ಹಾಕೋಣ. ಲೋ ಫ್ಲೇಮಲ್ಲಿ ಬೆಂದಾದ ನಂತರ ನೋಡಿ ಕಂಪ್ಲೀಟಾಗಿ ಆಗಿದೆ. ನೋಡಿ ಕಂಪ್ಲೀಟಾಗಿ ಆಗಿದೆ. ಒಂದು ಇದಾದಮೇಲೆ ಜಸ್ಟ್ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಅಪ್ ಮಾಡಾದ್ಮೇಲೆ ಕಟ್ ಮಾಡಿ ಅಲ್ಲಿಗೆ ಮಿಕ್ಸ್ ಮಾಡೋದು. ಗಟ್ಟಿ ಮೊಸರನ್ನೇ ಹಾಕಬೇಕು. ಆಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ. ಮೊಸರು ಪ್ಯಾಕೆಟಲ್ಲಿ ಉಳ್ಕೊಬಿಟ್ಟಿದೆ ಅಂದ್ಬಿಟ್ಟೆಲ್ಲ ಮಾಡಬೇಡಿ, ಚೆನ್ನಾಗಿರೋದಿಲ್ಲ. ಸೊ ಮೊಸರು ಹಾಕೋಕ್ಕಿಂತ ಮುಂಚೆ ಗ್ಯಾಸ್ ಆಫ್ ಆಗಿದೆಯಾ ನೋಡಿ. ಇಲ್ಲಾಂದರೆ ಅದು ಲೋ ಫ್ಲೇಮಲ್ಲಿ ಮತ್ತೆ ಹೀಟ್ ಆಗೋದ್ರಿಂದ ಮೊಸರು ಹಾಳಾಗೋ ಚಾನ್ಸಸ್ ಇರುತ್ತೆ, ಟೇಸ್ಟ್ ಕೂಡ ಇರೋದಿಲ್ಲ. ಸೊ ನಿಮ್ಮ ಮೊಸರು ಸಾಂಬಾರು ಫೈನಲಿ ರೆಡಿಯಾಗಿದೆ. ಇದನ್ನು ಸ್ವಲ್ಪ ರೈಸ್ ಹಾಕೊಂಡು ಊಟ ಮಾಡ್ತಿದ್ರೆ ಸಕ್ಕತ್ತಾಗಿದೆ. ಊಟ ಮಾಡೋಣ.
ಅನ್ನ ಹಾಕೊಳ್ಳೋಣ. ಬಿಸಿ ಬಿಸಿ ಅನ್ನ. ನಾವು ಮಾಡಿರುವಂಥ ಮೊಸರು ಸಾಂಬಾರು. ನಿಮಗೆ ಯಾವಾಗಲಾದರೂ ಬಿಸಿ ಬಿಸಿಯಾಗಿದೆ, ನಿಮ್ಗೆ ಯಾವಾಗ ತುಂಬ ಸೋಂಬೇರಿತನದಿಂದ ಅಡುಗೆ ಮಾಡೋಕ್ಕಾಯ್ತಿಲ್ಲ, ನನಗೆ ಬೇಗ ರೆಸಿಪಿ ಬೇಕು ಅಂದರೆ ಇದನ್ನು ಮಾಡ್ಕೊಂಡ್ಬಿಡ. ಸಕ್ಕತ್ತಾಗಿದೆ. ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಚೆನ್ನಾಗಿದೆಯೋ ಇಲ್ವಾ.